ಈ ಹಫೀಜ್ ಸಯೀದ್ ಅಂತ ಒಬ್ಬ ನರಹಂತಕ ಇದ್ದಾನೆ. 26/11 ದಾಳಿಯ ರೂವಾರಿ ಯಾರು? ಹಫೀಜ್ ಸಯೀದ್ ಏನು ಮಾಡ್ದ ಅಂತಂದರೆ 116ಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದುಕೊಂಡಿದ್ದ. ಮುಂಬೈ ದಾಳಿಯ ರೂವಾರಿ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ಗೆ ಪಾಕಿಸ್ತಾನದಲ್ಲಿ ಅವನೊಬ್ಬ ಸ್ವತಂತ್ರ ಹೋರಾಟಗಾರ ಅನ್ನುವಂತಹ ನಿಟ್ಟಿನಲ್ಲಿ ಬಿಂಬಿಸಲಾಗ್ತಾ ಇದೆ. ಅವನಿಗೆ ಏನು ಮಾಡಿದೆ ಅಂತಂದರೆ ಪಾಕಿಸ್ತಾನ ಇದೇ ನವಾಜ್ ಶರೀಫ್ ಸರ್ಕಾರ ದೊಡ್ಡ ಭದ್ರತೆಯನ್ನು ನೀಡಿದೆ. ಸೇನಾ ಮತ್ತು ISI LET ಜಂಟಿ ಭದ್ರತೆಯನ್ನು ನೀಡಿದೆ. ಇದೇ ಹಫೀಜ್ ಸಯೀದ್ಗೆ ಡ್ರೋನ್ CCTV ಕಣ್ಗಾವಲನ್ನು ಇಟ್ಟಿದೆಯಂತೆ. ಈ ಒಬ್ಬ ಉಗ್ರ ಸಂಘಟನೆ ಈ ಪಾಕಿಸ್ತಾನದ ವಿರುದ್ಧ ಯಾಕೆ ವಿಶ್ವದ ಜನ ಮುಗಿಬೀಳುತ್ತಾಗಿದ್ದಾರೆ, ಯಾಕೆ ಸಪೋರ್ಟಿವ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ, ಸಪೋಸ್ ಭಾರತ ಕೋವಿಡ್ ಟೈಮಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ದೇಶಗಳು ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿರಲಿಲ್ಲ, ಭಾರತನೇ ಸಹಾಯ ಮಾಡಿತ್ತು. ಮೊನ್ನೆ ರಕ್ಷಣಾ ಬಜೆಟ್ ಮಂಡನೆ ಆಯ್ತಲ್ಲ ಮೊನ್ನೆ ಫೆಬ್ರವರಿಗೆ, ಆವಾಗ ಅನುದಾನ ಅಂತ ಪಾಕಿಸ್ತಾನಕ್ಕೆ ಕೆಲವೊಂದಿಷ್ಟು ಕೋಟಿ ರೂಪಾಯಿಯನ್ನು ನಮ್ಮ ಟ್ಯಾಕ್ಸ್ ದುಡ್ಡನ್ನು ಪಾಕಿಸ್ತಾನಕ್ಕೆ ಅನುದಾನ ಇರಲಪ್ಪ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ. ಇಂತಹ ಭಾರತ ದೇಶ ಏನು ಮಾಡ್ತಾ ಅಂತ ಇಷ್ಟೆಲ್ಲ ಇದ್ರೂ ಕೂಡ ಪಾಕಿಸ್ತಾನದಲ್ಲಿ ಏನಂತಂದರೆ ಉಗ್ರರನ್ನು ಮಾತ್ರ ಸಾಕೋದಕ್ಕೆ ಹಿಂದೆ ಮುಂದೆ ನೋಡದ ಪಾಕಿಸ್ತಾನ ಈಗ ಮತ್ತೆ ಬತ್ತಲಾಗಿ ನಿಂತಿದೆ ವಿಶ್ವದ ಮುಂದೆ. ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರದ ಶಪಥ ಮಾಡಿರುವ ಬೆನ್ನಲ್ಲೇ ಪಾಕಿಸ್ತಾನವು ಇದೀಗ ಮುಂಬೈ ದಾಳಿ ರೂವಾರಿ ನಿಷೇಧಿತ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಆಗಿರುವಂತಹ ಹಫೀಜ್ ಸಯೀದ್ಗೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಪಾಕಿಸ್ತಾನ ಸೇನೆ ISI ಮತ್ತು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಜಂಟಿಯಾಗಿ ಆತನ ಭದ್ರತೆಯ ಹೊಣೆಯನ್ನು ಹೊತ್ತುಕೊಂಡಿದೆ ಅಂತ ಹೇಳಲಾಗಿದೆ. ಅವನ ಮನೆಗೆ ಏನಂತಂದರೆ ಲಾಹೋರ್ನ ಜನನಿಬಿಡ ಮೊಹಲ್ಲಾ ಜೋಹಾರ್ ನಗರದಲ್ಲಿದೆ ಅಂತ ಹೇಳಲಾಗಿದೆ. ಅಂದರೆ ಒಂದು ದೊಡ್ಡ ಮನೆ ಇದೆಯಂತೆ. ಆ ಮನೆ ಅಂತ ಇವನೇನು ಪಾಕಿಸ್ತಾನದವ್ರು ಏನು ಹೇಳ್ತಾರೆ ಅಂತಂದರೆ ಅವನನ್ನು ಬಂಧಿಸಿದ್ದೀವಿ, ಅವನಿಗೆ ಜೈಲಲ್ಲಿದ್ದಾನೆ ಅಂತ ಬೊಗಳೆ ಬಿಡ್ತಾರೆ. ಆದರೆ 3 ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಮತ್ತು ISI ಮತ್ತು ಪಾಕಿಸ್ತಾನ ಸೇನೆ ಅವನಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರಂತೆ. ಅದು ಅಂತಿಂಥ ರಕ್ಷಣೆ ಅಲ್ವಂತೆ. ಆ ಒಂದು ಫೋಟೇಜ್ ಈಗಾಗಲೇ ಏನಂತಂದರೆ ವೈರಲ್ ಆಗಿದೆ. ದೊಡ್ಡ ಏನಂದರೆ ಅವನು ನಮ್ಮ ಕಂಪೌಂಡ್ ಮೇಲೆ ಡ್ರೋನ್ಗಳನ್ನು ಹಾರಿಸಬಾರ್ದು, ಅವನ ಮನೆ ಎಲ್ಲಿದೆಯಲ್ಲ ಅಲ್ಲಿ ಡ್ರೋನ್ಗಳನ್ನು ಹಾರಿಸಬಾರ್ದು, ಜೊತೆಗೆ CCTV ಫೂಟೇಜ್ಗಳನ್ನು ಅಳವಡಿಕೆ ಮಾಡಿದೆ. ದೊಡ್ಡ ಮೊಹಲ್ಲ, ದೊಡ್ಡ ಮನೆ ಅಂತೆ ಅದು. ಆ ಮನೆಗೆ ಹೋದರೆ ಇದೇ ರಕ್ಷಣೆಯನ್ನು ತನ್ನ ಪ್ರಜೆಗಳಿಗೇನಾದರೂ ಕೊಟ್ಟಿದ್ದರೆ, ಇದೇ ರಕ್ಷಣೆಯನ್ನು, ಇದೇ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಿದ್ರಲ್ಲ, ಇದೇ ಮನೆಯ ದುಡ್ಡನ್ನು ಅಲ್ಲಿನ ಪಾಕಿಸ್ತಾನದ ಜನಗಳಿಗೆ ಏನಾದರೂ ಕೊಟ್ಟಿದ್ದರೆ ಇವತ್ತು ಪಾಕಿಸ್ತಾನ ಒಂದು ಹಂತಕ್ಕೆ ಬಂದು ನಿಲ್ತಾ ಇತ್ತು. ನೀನೇನೋ ಅದನ್ನೇ ಹೇಳ್ತಾ ಇದ್ದೆ ನಾನು. ಭಾರತ ಮತ್ತು ಪಾಕಿಸ್ತಾನ ಎರಡೂ ಒಂದೇ ದಿನ ಸ್ವತಂತ್ರವಾದವು. ಭಾರತ ಈ ಕ್ಷಣದವರೆಗೂ ಅಂದರೆ ಸ್ವತಂತ್ರದ ನಂತರ ಭಾರತ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ, ಇದೇ ನಮ್ಮ ಭಾರತ. ಆದರೆ ಪಾಕಿಸ್ತಾನ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಇಷ್ಟೇ ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೆ ಇರುವಂತಹ ವ್ಯತ್ಯಾಸ. ಹಾಗಾದರೆ ಹಫೀಜ್ ಸಯೀದ್ಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೆ, ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದೆ, ಯಾಕೆ ಇಷ್ಟೊಂದು ರಕ್ಷಣೆಯನ್ನು ಕೊಡ್ತಾ ಇದೆ? ಯಾಕಂದರೆ ಮುಂದೆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಈ ಮಾಸ್ಟರ್ ಮೈಂಡ್ ಬೇಕಲ್ಲ, ಏನು 26/11 ದಾಳಿ ಮಾಡಿದ್ನಲ್ಲ ಮುಂಬೈ ದಾಳಿ ಕೋರನ್ನ, ಸೊ ಅವನಿಗೆ ಬೇಕಾಗತ್ತಲ್ಲ. ಸೊ ಹೀಗಾಗಿ ಅವನಿಗೆ ದೊಡ್ಡ ಹಫೀಜ್ ಸಯೀದ್ಗೆ ಏನು ಮಾಡಿದ್ದಾರೆ ಅಂತಂದರೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅವನನ್ನು ಉಳಿಸಿ ಮತ್ತಷ್ಟು ಉಗ್ರ ಸಂಘಟನೆಗೆ ಈ ರಕ್ತ ಪಿಪಾಸುವಿಗೆ ಏನಂತಂದರೆ ಭದ್ರತೆಯನ್ನು ಕೊಟ್ಟು, ಅಂದರೆ ನೀನು ಇರಬೇಕು, ಇನ್ನೂ ತುಂಬ ಬಾಂಬ್ ಬ್ಲಾಸ್ಟ್ಗಳಿದ್ದಾವೆ ಅಂತ ಏನು ಮಾಡಿದೆ ಅಂತಂದರೆ ಪಾಕಿಸ್ತಾನ ಅವನಿಗೆ ಭದ್ರತೆಯನ್ನು ಕೊಟ್ಟಿದೆ.